ಕುಮಾರಣ್ಣ 2 ಬಾರಿ ಮುಖ್ಯಮಂತ್ರಿಯಾದರೂ ಕೂಡ ನಮ್ಮ ಕ್ಷೇತ್ರಕ್ಕೆ ಹಾಗೂ ಶಾಸಕರಿಗೆ ಉತ್ತಮ ಸ್ಥಾನವನ್ನ ನೀಡಿಲ್ಲ ಅನ್ನುವಂತಹ ನೋವು ನಮಗಿದೆ. ಆದರೆ ಇದಕ್ಕೆ ಕುಮಾರಣ್ಣ ಕ್ಷಮೆ ಯಾಚಿಸಿದ್ದಾರೆ ಅಂತ ಹೇಳಿ ಕೊರಟಗೆರೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಕೋರ್ಟ್ ಕೂಡ ಸರ್ಕಾರಕ್ಕೆ ಚೀಮಾರಿ ಹಾಕಿದೆ. ಇನ್ನೇನು ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಚುನಾವಣೆ ಬರಲಿದೆ. ನೀವು ಚುನಾವಣೆಯ ಪ್ರತಿನಿಧಿಗಳಾಗಿ ಬೆಳೆಯುವಂತವರಾಗಬೇಕು, ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಅಂತ ಹೇಳಿ ಯುವಕರಿಗೆ ಕಿವಿ ಮಾತನ್ನ ಕೂಡ ಆಡಿದ್ದಾರೆ. ನೀವು ಕಾರ್ಯವೈಖರಿಗಳಿಗೆ ಗುರುತಿಸಿ ಪಕ್ಷ ಅವಕಾಶ ನೀಡಲಿ ಅಂತ ಹೇಳಿ ಯುವಕರಿಗೆ ಹುರಿತುಂಬಿಸುವಂತಹ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಹತ್ತತ್ರ 72,000 ಮತ ಅವ್ರ ಪರವಾಗಿ ಕ್ರೋಢೀಕರಿಸಿ ಮತ್ತೆ 18ರಲ್ಲಿ ಅವರು ಚುನಾವಣೆ ಸ್ಪರ್ಧೆ ಮಾಡಿದಾಗ ನೋಡಿದೆ ಎಲ್ಲ ನನ್ನ ತಲೆನಲ್ಲೇ ಹತ್ತತ್ರ 74,000 ಮತ ಕ್ರೋಢೀಕರಿಸಿ ಮತ್ತೆ ಈ ಸಲ 2023ರಲ್ಲಿ 64,000 ಮತ ಪಡೆದುಕೊಂಡಿದ್ದಾರೆ. ಇದಕ್ಕಿಂತ ಪೂರ್ವದಲ್ಲಿ ನಾವು ಇತಿಹಾಸವನ್ನ ಸ್ಮರಿಸಿಕೊಳ್ತಕ್ಕಂಥದ್ದಾದಾಗ 1994, 99, 2004 3 ಬಾರಿ ಸತತವಾಗಿ ಹಿರಿಯರು ಇವತ್ತು ನಮ್ಮ ಮುಂದೆ ಎಲ್ಲ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಸಮಕಾಲದವರು ಪಕ್ಷದಲ್ಲಿ ಅನೇಕ ವರ್ಷಗಳ ಕಾಲ ದೇವೇಗೌಡರು ಸಾಹೇಬ್ರ ರಾಜಕಾರಣದ ಜೀವನದಲ್ಲಿ ಹೆಗಲಿಗೆ ಹೆಗಲು ಕೊಟ್ಕೊಂಡು ಹೆಜ್ಜೆ ಆಗ್ತಕ್ಕಂಥವ್ರು ಚೆನ್ನಗಪ್ಪನವರು. ಆಗಿನ್ನೂ ಮೀಸಲಾಗಿರ್ಲಿಲ್ಲ, ಕ್ಷೇತ್ರ ಜನರಲ್ ಆಗಿ ಉಳಿದಿತ್ತು. ಆ ಸಂದರ್ಭದಲ್ಲಿ ಅವರು ಸತತವಾಗಿ 3 ಬಾರಿ ಚುನಾವಣೆಯಲ್ಲಿ ಗೆದ್ದು ಬಂದಿದ್ರು. ಇವತ್ತು ವಿಶೇಷವಾಗಿ ನಾನು ಈ ಒಂದು ಪ್ರವಾಸವನ್ನ ಮಾಡ್ತಾ ಇರ್ತಕ್ಕಂಥದ್ದು ಉದ್ದೇಶ ಬಂದು ನಿಮ್ಮಲ್ಲಿ ಈ ಒಂದು ಸಭೆ ಮಾಡಿ ಇಲ್ಲಿಂದ ನಾನು ಹೋಗ್ತಕ್ಕಂಥದ್ದಲ್ಲ. ಇಂದಿನಿಂದ ನಿಮ್ಮ ಸಂಬಂಧ, ಸಂಪರ್ಕ, ಬಾಂಧವ್ಯ, ನಂಟು ಇವೆಲ್ಲವನ್ನು ಕೂಡ ಬಯಸಿ ನಾನು ನಿಮ್ಮ ಹತ್ರ ಬಂದಿದ್ದೇನೆ. ಬಹಳ ಜನ ಹೇಳ್ತಾರೆ, ಎಲ್ಲಿದೆ ಜನತಾದಳ ಪಕ್ಷ, ಮುಗಿದೋಯ್ತು, ಜನತಾದಳ ಪಕ್ಷ ಠೇವಣಿ ಕಳ್ಕೊಂಡ್ಬಿಡುತ್ತೆ, 3-4 ಸೀಟ್ ಮೇಲೆ ಬರೋದಿಲ್ಲ ಮುಂದಿನ ಚುನಾವಣೆಯಲ್ಲಿ ಅಂತ ಹೇಳ್ತಾರೆ. ಕೇಳಿದ್ರು ನನಗೆ ನಮ್ಮ ಪ್ರೀತಿಯ ಮಾಧ್ಯಮದ ಸ್ನೇಹಿತರು, ಇವತ್ತು ತಾಲೂಕಿನ ಮಾಧ್ಯಮ ಸ್ನೇಹಿತರಿದ್ದಾರೆ, ಜಿಲ್ಲಾ ಮಾಧ್ಯಮದ ಸ್ನೇಹಿತರು. ನಾನು ಸಿದ್ಧಗಂಗಾ ಮಠಕ್ಕೆ ಹೋದಂತ ಸಂದರ್ಭದಲ್ಲಿ ನನ್ನ ಪ್ರಶ್ನೆ ಕೇಳಿದ್ರು, ತುಮಕೂರು ಜಿಲ್ಲೆಯಲ್ಲಿ ನೀವು ಬಹಳ ಕಮ್ಮಿ ಆಗ್ತಾ ಬಂದಿದ್ದೀರಿ, ಶಾಸಕರನ್ನ ಕಳ್ಕೊಂತ ಬಂದಿದ್ದೀರಿ ಅಂತ. ಆದ್ರೆ ಒಂದು ಸುಮ್ಮನೆ ಮೆಚ್ಚುಗೆ ಪಡಿಸೋದಕ್ಕೋಸ್ಕರ ಈ ಮಾತನ್ನ ಹೇಳ್ತಾ ಇಲ್ಲ. ಲಾಲ್ ಸಾಹೇಬ್ರನ್ನ ನನಗಿಂತ ಚೆನ್ನಾಗಿ ತಾವೆಲ್ಲ ನೋಡಿದ್ದೀರ. ಅವ್ರೇನು 30,000, 40,000 ಜನಕ್ಕೆ ನಿರಂತರವಾಗಿ ಆರೋಗ್ಯ ಶಿಬಿರದ ಮೂಲಕ ಪ್ರತಿಯೊಬ್ಬರ ಕಷ್ಟ ಸುಖದಲ್ಲಿ ಸ್ಪಂದಿಸಿರ್ತಕ್ಕಂಥ ಒಂದು ವ್ಯಕ್ತಿ. ಅಷ್ಟೇ ಅಲ್ಲ, ಅವರ ಒಂದು ವ್ಯಕ್ತಿತ್ವನ ನಾನು ಬಹಳ ಹತ್ತಿರದಿಂದ ಬಹಳ ವರ್ಷಗಳಿಂದ ಗಮನಿಸ್ತಾ ಇದ್ದೀನಿ. ಬಹಳ ಒಂದು ರೀತಿ ಮಗು ಸ್ವಭಾವದ ವ್ಯಕ್ತಿ, ಮನಸ್ಸಿನಲ್ಲಿ ಯಾವ ಕಲ್ಮಶ ಇಲ್ಲದೆ ಇರತಕ್ಕಂಥ ಒಂದು ವ್ಯಕ್ತಿತ್ವ. ಇಂಥ ವ್ಯಕ್ತಿಗಳು ಇವತ್ತು ನಮಗೆ ಶಾಸಕರಾಗಿ ಆಯ್ಕೆ ಆದ್ರೆ ಪಕ್ಷಕ್ಕೆ ಇಂಥ ನಿಷ್ಠಾವಂತರು ಇನ್ನೂ ಹಲವಾರು ವರ್ಷಗಳ ಕಾಲ ಈ ಪಕ್ಷ ಕಟ್ಟತಕ್ಕಂಥದಕ್ಕೆ ಇಂಥ ವ್ಯಕ್ತಿಗಳು ಇವತ್ತು ವಿಧಾನಸಭೆಗೆ ಕಳಿಸ್ತಕ್ಕಂಥ ಒಂದು ಹೊಣೆಗಾರಿಕೆ ಜವಾಬ್ದಾರಿ. ನಾನು ವಿರೋಧ ಪಕ್ಷದವ್ರ ಬಗ್ಗೆ ಇವತ್ತು ಚರ್ಚೆ ಮಾಡೋದಿಲ್ಲ. ನಿಮಗೆ ಗೊತ್ತಿದೆ ಇವತ್ತು ಈ ತಾಲೂಕಿನಲ್ಲಿ ಯಾರು ಶಾಸಕರಾಗಿದ್ದಾರೆ, ಅವ್ರು ಯಾವ ಒಂದು ದೊಡ್ಡ ಉನ್ನತವಾದ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.